ನಮಸ್ಕಾರ. ಈ ಸ್ಪೆಷಲ್ ಶೂಟ್ಸಲ್ಲಿ ಇನ್ನೂ ಒಂದು ಶೂಟನ್ನು ನಿಮ್ಮ ಗಮನಕ್ಕೆ ತರಬೇಕು. ಯೂನಿಟ್ 4ಗೆ ಸಂಬಂಧಪಟ್ಟಂತಹ ಶೂಟ್ ಇದು. ಸೊ ದಿಸ್ ಈಸ್ ಅಬೌಟ್ ಇಂಡಿಜೆಂಟ್ ಪರ್ಸನ್ ಅಂತ ಹೇಳ್ತೀವಿ. ಅಂದರೆ ದೀನಸ್ಥ ವ್ಯಕ್ತಿ, ಬಡವರಿಗಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದು. ಆರ್ಡರ್ 32. ಆರ್ಡರ್ 32ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಒಂದು ದಿವಾನಿ ದಾವೆಯನ್ನು ಹಾಕಬೇಕಾದ್ರೆ, ಅಥವಾ ಸಿವಿಲ್ ಶೂಟ್ ಹಾಕಬೇಕಾದ್ರೆ, ಅಥವಾ ನಾಗರಿಕ ದಾವೆಯನ್ನು ಹಾಕಬೇಕಾದ್ರೆ, ಆ ಕೋರ್ಟಿಗೆ ಹಣವನ್ನು ಕೊಡುವಂತಹ ಸಾಧ್ಯತೆ ಅವನ ಹತ್ರ ಇರುವುದಿಲ್ಲ. ಹೀ ಈಸ್ ಫೈನಾನ್ಷಿಯಲಿ ಇನ್ಕ್ಯಾಪೇಬಲ್. ಹಣಕಾಸಿನ ದೃಷ್ಟಿಯಲ್ಲಿ ಅವನಿಗೆ ಕೇಸ್ ಹಾಕೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಒಂದು ನ್ಯಾಯಿಕ ವ್ಯವಸ್ಥೆ ಏನು ಮಾಡ್ತದೆ ಅಂದರೆ, ಏನೂ ಕೋರ್ಟ್ ಫೀ ಹಾಕಲಾರ್ದೆ ಅವರು ಈ ಸಿವಿಲ್ ದಾವೆಯನ್ನು ಹೂಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಸಾಧ್ಯ ಆದರೆ ಅವರಿಗೆ ಉಚಿತ ಕಾನೂನು ಸಲಹೆಯ ಸೇವೆಯನ್ನು ಕೂಡ ಒದಗಿಸುವಂತಹ ಕರ್ತವ್ಯವನ್ನು ನಮ್ಮ ನ್ಯಾಯಾಲಯ ಮಾಡ್ತದೆ. ಅದು ಈ ಆರ್ಡರ್ 33ನಲ್ಲಿದೆ. ದಿಟ್ ಈಸ್ ಅವೈಲೇಬಲ್ ಇನ್ ಆರ್ಡರ್ 33 ಅನ್ನೋದನ್ನು ನಾ ಇಲ್ಲಿ ನೋಡ್ತಾ ಈ ವಿಡಿಯೋನ ನಿಮ್ಮ ಮುಂದೆ ಪ್ರಾರಂಭ ಮಾಡ್ತೀನಿ. ಸೊ ಹಿಯರ್ ಐ ಆಮ್ ಟ್ರೈಂಗ್ ಟು ಡಿಸ್ಕಸ್ ವಿತ್ ಯು ವಾಟ್ ಈಸ್ ಮೆಂಟ್ ಬೈ ಇಂಡಿಜೆಂಟ್ ಪರ್ಸನ್. ಅಂದರೆ ದೀನಸ್ಥ ವ್ಯಕ್ತಿ. ದೀನಸ್ಥ ವ್ಯಕ್ತಿ, ದೀನಸ್ಥ ವ್ಯಕ್ತಿ ಅಂದರೆ ಏನು, ಆಮೇಲೆ ಈ ಒಂದು ಕೋರ್ಟ್ ಫೀ ಖರ್ಚು ಮಾಡಲಾರ್ದೆ ಕೇಸ್ ಹಾಕುವಂಥದ್ರ ಉದ್ದೇಶ ಏನು, ಆಮೇಲೆ ಎಂತಹ ಸಂದರ್ಭಗಳಲ್ಲಿ ಎಸೆನ್ಷಿಯಲ್ ಕಂಡೀಷನ್ಸ್ ಏನೇನು ಅವಶ್ಯಕತೆ ಇದೆ, ಈ ಒಂದು ವ್ಯಾಪ್ತಿಯಲ್ಲಿ ಅರ್ಜಿ ಹಾಕಬೇಕಂದ್ರೆ ಏನೇನು ಬೇಕಾಗತ್ತೆ, ಮತ್ತು ಯಾವ ರೀತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಕೆಲವು ಸಂದರ್ಭದಲ್ಲಿ ಈ ರೀತಿ ಪ್ರಯತ್ನ ಅಂದರೆ ಸುಳ್ಳು ಪ್ರಯತ್ನ ಇರುತ್ತೆ. ಅವನು ಬಡವ ಇರೋದಿಲ್ಲ, ಆದರೂ ಕೋರ್ಟ್ ಫೀ ಕೊಡೋಕ್ಕಾಗತ್ತೆ, ಆಮೇಲೆ ಲಾಯರ್ ಫೀ ಕೊಡೋಕ್ಕಾಗತ್ತೆ ಅಂಥೇಳಿ ಅವ್ರು ಏನು ಮಾಡ್ತಾರೆ, ತಪ್ಪು ಇನ್ಫಾರ್ಮೇಷನ್ ತಂದು ಕೋರ್ಟ್ ಮುಂದೆ ಈ ರೀತಿ ಇಂಡಿಜೆಂಟ್ ಪರ್ಸನ್ ಅಂತ ಬರ್ಬೋದು, ಬಂದಾಗ ಏನು ಮಾಡ್ಬೋದು ಅಂತ. ಆಮೇಲೆ ಅಡ್ಮಿಷನ್ ಆಫ್ ಅಪ್ಲಿಕೇಶನ್ ಆಫ್ ರೂಲ್ 7 ಅಂದರೆ ಅರ್ಜಿಯ ಸ್ವೀಕಾರ ಯಾವ ರೀತಿ ಮಾಡ್ತೀವಿ. ರೈಟ್ಸ್ ಆಫ್ ಇಂಡಿಜೆಂಟ್ ಪರ್ಸನ್, ಅವನ ಹಕ್ಕುಗಳೇನು. ಆಮೇಲೆ ವಿಡ್ರಾಲ್ ಆಫ್ ಪರ್ಮಿಷನ್, ಯಾವಾಗ ಕೇಸ್ನ ವಿಡ್ರಾ ಮಾಡ್ಬೋದು. ವೆನ್ ಡಿಫೆಂಡೆಂಟ್ ಮೇ ರಿಕವರ್ ಕಾಸ್ಟ್. ಆಮೇಲೆ ಡಿಫೆಂಡೆಂಟ್ಗೂ ರಕ್ಷಣೆ ಕೊಟ್ಟಿದೆ ಇದರಲ್ಲಿ. ಅವನು ಕೂಡ ಒಂದೊಂದು ಸಲ ಸುಳ್ಳು ಇವನು ಕೇಸ್ ಹಾಕಿದರೆ ಕಾಸ್ಟ್ ವಸೂಲು ಮಾಡುವಂಥದ್ದು. ಮತ್ತು ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಕೇವಲ ಕೇಸ್ ಹಾಕೋದಕ್ಕಷ್ಟೇ ಅಲ್ಲ, ಮೇಲ್ಮನವಿ ಸಲ್ಲಿಸುವುದಕ್ಕೂ ಕೂಡ ಇದರಲ್ಲಿ ಪ್ರಾವಧಾನ ಇದೆ ಅನ್ನುವ ಒಂದು ವ್ಯವಸ್ಥೆಯನ್ನು ನಾವು ಈ ಆರ್ಡರ್ 33ನಲ್ಲಿ ನೋಡ್ತೀವಿ. ಆರ್ಥಿಕವಾಗಿ ದೀನಸ್ಥ ವ್ಯಕ್ತಿಯಿಂದ ದಾವೆ ಹಾಕುವ ದಾವೆಗಳು ಇದು ಆರ್ಡರ್ 33ರಲ್ಲಿ ಬರ್ತದೆ. ಏನು ಇಂಡಿಜೆಂಟ್ ಪರ್ಸನ್ ಅಂದರೆ ಏನು? ಹೂ ಈಸ್ ನಾಟ್ ಪೊಸೆಸ್ಡ್ ಸಫಿಷಿಯಂಟ್ ಮೀನ್ಸ್ ಟು ಪೇ ಪ್ರಿಸ್ಕ್ರೈಬ್ಡ್ ಕೋರ್ಟ್ ಫೀ. ನ್ಯಾಯಾಲಯದ ಶುಲ್ಕವನ್ನು ಭರಿಸಲಿಕ್ಕೆ ಸಂಪತ್ತು ಇಲ್ಲದವರು ಅವರು ಮಾತ್ರ ಇಂಡಿಜೆಂಟ್ ಪರ್ಸನ್ ಆಗ್ತಾರೆ. ಹೂ ಈಸ್ ನಾಟ್ ಎಂಟೈಟಲ್ಡ್ ಟು ಪ್ರಾಪರ್ಟಿ, ಅವನ ಹತ್ರ ಆಸ್ತಿ ಇರೋದಲ್ಲ, ಸಫಿಷಿಯೆಂಟ್ ಆಸ್ತಿ ಇರೋದಿಲ್ಲ ಆ ರೀತಿ ಪೇಮೆಂಟ್ ಮಾಡಲಿಕ್ಕೆ. ಕೇವಲ ಜೀವನ ಮಾಡಲಿಕ್ಕೆ ಮಾತ್ರ ಅವನ ಸಾಧ್ಯತೆ ಇರ್ತದೆ. ಕೂಲಿ ಕಾರ್ಮಿಕರು ಏನು ಆಸ್ತಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನಿಗೆ ನಾವೇನಂತೀವಿ, ದೀನಸ್ಥ ವ್ಯಕ್ತಿ ಅಂತ ಹೇಳ್ತೀವಿ. ದೀನಸ್ಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಅವನಿಗೆ ಹೇಳ್ತೀವಿ. ಟು ಎನ್ಶ್ಯೂರ್ ಅಕ್ಸೆಸ್ ಟು ಜಸ್ಟಿಸ್ ಫಾರ್ ದ ಪುವರ್. ನೋಡಿ, ಬಡವರಿಗೆ ಕೂಡ ಈ ಒಂದು ನ್ಯಾಯಿಕ ವ್ಯವಸ್ಥೆಯ ಅನುಕೂಲ ಆಗ್ಬೇಕಂತಕ್ಕಂತಹ ಉದ್ದೇಶದಿಂದ ನಾವೇನನ್ನ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಬ್ಜೆಕ್ಟ್ ಆ್ಯಂಡ್ ರ್ಯಾಷನಲ್ ದ ಸೇಮ್ ಥಿಂಗ್. ಪಾವರ್ಟಿ ಶಾಲ್ ನಾಟ್ ಬಾರ್ ಜಸ್ಟಿಸ್. ಬಡತನ ಅವರನ್ನು ನ್ಯಾಯಿಕ ವ್ಯವಸ್ಥೆಯಿಂದ ಹೊರಗಡೆ ಇಡಬಾರ್ದು.
It embodies the jurisprudential idea of social justice and equal access to court. Social justice, ಸಾಮಾಜಿಕ ನ್ಯಾಯ, ಮತ್ತು ಏನು ಈಕ್ವಲ್ ಅಕ್ಸೆಸ್, ಸಮಾನ ಅವಕಾಶ, ನ್ಯಾಯಕ್ಕಾಗಿ ಸಮಾನ ಅವಕಾಶ, ನ್ಯಾಯಕ್ಕಾಗಿ ಸಮಾನ ಅವಕಾಶ. ಕೋರ್ಟು ಕಚೇರಿಗಳು ಕೇವಲ ಶ್ರೀಮಂತರಿಗೆ ಸೀಮಿತ ಆಗಬಾರ್ದವು. ಕಡು ಬಡವನಿಗೂ ಕೂಡ ಅದರ ಒಂದು ಪ್ರತಿಫಲ ಸಿಗಬೇಕು ಅಂತಕ್ಕಂಥದ್ದು ಆರ್ಡರ್ 33ಯ ಉದ್ದೇಶ. ಆರ್ಡರ್ 33ಯ ಪ್ರಮುಖ ನ್ಯಾಯ ತತ್ವ, ಬಡತನದಿಂದ ನ್ಯಾಯ ಕಳೆದು ಹೋಗಬಾರದು. ಇದು ಸಾಮಾಜಿಕ ನ್ಯಾಯ, ನ್ಯಾಯಾಲಯದ ಪ್ರವೇಶದ ಸಮಾನತೆ ತತ್ವಗಳನ್ನು ಸಾಧಿಸುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಎಸೆನ್ಷಿಯಲ್ ಕಂಡೀಷನ್ಸ್. ಹಾಗಿದ್ರೆ ಯಾವ ಒಂದು ಷರತ್ತುಗಳ ಮೇಲೆ ಇದು ನಿರ್ಧರಿತವಾಗ್ತದೆ ಅಂತ ನೋಡಬೇಕಾದ್ರೆ ಈ 5 ಷರತ್ತುಗಳನ್ನು ನಾವು ನೋಡಬೇಕು. ಅವನು ಬಡವನಾಗಿರಬೇಕು, ಅಥವಾ ಅವನು ದೀನಸ್ಥನಾಗಿರಬೇಕು. ಅಪ್ಲಿಕೇಶನ್ ಕಂಟೇನ್ಸ್ ಫುಲ್ ಪರ್ಟಿಕ್ಯುಲರ್ಸ್ ಆಫ್ ಅಸೆಟ್. ಅವನು ಅರ್ಜಿ ಹಾಕ್ತಾನಲ್ಲ, ಅದರಲ್ಲಿ ತನ್ನ ಆಸ್ತಿಯ ಪೂರ್ಣ ವಿವರವನ್ನು ಕೊಡಬೇಕು. ಆ ಅರ್ಜಿಯ ಜೊತೆಗೆ ತಾನೇನು ಮಾಡಬೇಕು, ಪ್ಲೇಂಟ್ ಹಾಕಬೇಕು, ಅರ್ಜಿ ಪತ್ರ ಇಡಬೇಕು. ತನ್ನ ಅರ್ಜಿ ಪತ್ರವನ್ನು 2 ಅರ್ಜಿ, ಒಂದು ಇಂಡಿಜೆಂಟ್ ಪರ್ಸನ್ ಅಂತಲೂ ಒಂದು ಅರ್ಜಿ ಕೊಡ್ತಾನೆ ಅವನು ಆರ್ಡರ್ 33ನಲ್ಲಿ, ಮತ್ತು ತಾನು ಪ್ಲೇಂಟನ್ನು ಹಾಕ್ತಾನೆ, 2 ಒಟ್ಟಿಗೆ ಕೊಡಬೇಕು. ನೋ ಪಾರ್ಟ್ ಆಫ್ ದ ಕ್ಲೇಮ್ ಹ್ಯಾಸ್ ಬೀನ್ ಅಸೈನ್ಡ್ ಫ್ರಾಡುಲೆಂಟ್ಲಿ ಫಾರ್ ದ ಪರ್ಪಸ್ ಆಫ್ ಅವಾಯ್ಡಿಂಗ್ ಕೋರ್ಟ್ ಫೀ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕೋರ್ಟ್ ಫೀ ಕೊಡೋದು ಆಗತ್ತೆ ಅಂತ ಹೇಳಿ ತನ್ನ ಇದ್ಬಿದ್ದ ಆಸ್ತಿನೆಲ್ಲ ಬೇರೆದವರಿಗೆ ಬರ್ಕೊಟ್ಟು ನನ್ನ ಹತ್ರ ಏನಿಲ್ಲ ಅಂಥೇಳಿ ಬರಬಾರ್ದು, ಆ ರೀತಿ ಮಿಸ್ಚೀಫ್ ಮಾಡಿದರೆ ಅಪ್ಲಿಕೇಶನ್ ಮಧ್ಯದಲ್ಲೇ ಬಿದ್ದು ಹೋಗಿಬಿಡುತ್ತೆ. ದಾವೆ ಕಾನೂನಿನಿಂದ ನಿಷೇಧಿತವಾಗಿರಬಾರದು. ಅಂದರೆ ಯಾವುದೇ ಒಂದು ನೀವು ದಾವೆ ಹಾಕಬೇಕಾದ್ರೆ ದಟ್ ಶುಡ್ ನಾಟ್ ಬಿ ಬಾರ್ಡ್ ಬೈ ಲಾ. ಕಾನೂನಾತ್ಮಕವಾಗಿರಬೇಕು. ನಿಮ್ಮ ಅರ್ಜಿ ಪತ್ರ ಇದೆಯಲ್ವಾ, ದಟ್ ಈಸ್ ಪ್ಲೇಂಟ್ ಈಸ್ ಆ್ಯಸ್ ಪರ್ ಲಾ ಅಂತಕ್ಕಂಥದ್ದು. ಈ ಕಂಡೀಷನ್ ಫುಲ್ಫಿಲ್ ಆದರೆ ಒಬ್ಬ ದೀನಸ್ಥ ವ್ಯಕ್ತಿ ಪ್ರಕರಣವನ್ನು ಕೋರ್ಟಿನ ಮುಂದೆ ತರ್ಬೋದು. ಪ್ರೊಸೀಜರ್ ಟು ಫೈಲ್, ಯಾವ ರೀತಿ ಹಾಕ್ಬೋದು ಅರ್ಜಿನ ಅಂತ ಹೇಳಿದರೆ ಅಪ್ಲಿಕೇಶನ್ ಹಾಕಬೇಕು. ಓಕೆ, ಅಪ್ಲಿಕೇಶನ್ ಏನು, ಮಸ್ಟ್ ಇನ್ಕ್ಲೂಡ್ ಅಸೆಟ್ ಆ್ಯಂಡ್ ಲಯಬಿಲಿಟಿ. ಅವನ ಆಸ್ತಿಯ ಎಲ್ಲ ವಿವರವನ್ನು ಅವನು ಕೊಡಬೇಕಾಗ್ತದೆ. ಮಸ್ಟ್ ಬಿ ಸೈನ್ಡ್ ಆ್ಯಂಡ್ ವೆರಿಫೈಡ್ ಲೈಕ್ ಎ ಪ್ಲೇಂಟ್. ಇದನ್ನು ಕೂಡ ಅವನು ಏನು ಮಾಡಬೇಕು, ಸ್ವಯಂ ಪ್ರೇರಣೆಯಿಂದ ಹೇಳಿಕೆ ಕೊಡಬೇಕು, ಪ್ರಮಾಣ ಪತ್ರದ ಹೇಳಿಕೆ ಕೊಡಬೇಕು, ನಾನು ಬಡವನಿದ್ದೀನಿ ಅಂತ. ಓಕೆ, ಸೊ ದೆನ್ ಎನ್ಕ್ವೈರಿ ಬೈ ದ ಕೋರ್ಟ್. ಅಷ್ಟಕ್ಕೆ ಅದು ನಿಲ್ಲೋದಿಲ್ಲ. ಕೋರ್ಟ್ ಏನು ಮಾಡುತ್ತೆ, ಈ ವ್ಯಕ್ತಿ ನಿಜವಾಗಿಯೂ ಬಡವನಿದ್ದಾನೆಯೇ ಎನ್ನುವುದನ್ನು ಪರೀಕ್ಷೆ ಮಾಡ್ತದೆ. ಅರ್ಜಿಯು ಪ್ಲೇಂಟ್ ರೀತಿಯಲ್ಲಿರಬೇಕು. ಪೀಠವು ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಅವರ ಮಾಹಿತಿಯನ್ನು ಪರಿಶೀಲನೆ ಮಾಡುತ್ತದೆ. ಕೋರ್ಟ್ ಕಂಡಕ್ಟ್ಸ್ ಇಂಡಿಜೆನ್ಸಿ, ಬಡತನವನ್ನು ಪರೀಕ್ಷೆ ಮಾಡ್ತದೆ, ಅವರ ಆಸ್ತಿಗಳ ವಿವರವನ್ನು ಪರೀಕ್ಷೆ ಮಾಡ್ತದೆ, ಮತ್ತು ಅವರು ಕೊಟ್ಟಂತಹ ಅಲಿಗೇಷನ್ನು ನಿಜ ಇದಾವ ಅನ್ನೋದಕ್ಕಿಂತ ಕರೆಕ್ಟ್ ಇದಾವ, ಅವ್ರು ಮಾಡಿದಂಥ ಆಪಾದನೆ ಸರಿ ಇದೆಯಾ ಅಂತ. ಸುಮ್ಮನೆ ಕ್ಷುಲ್ಲಕ ಆಪಾದನೆ ಮಾಡೋಕ್ಕಾಗೋದಿಲ್ಲ. ಓಕೆ, ಕೋರ್ಟ್ ಮೇ ಟೇಕ್ ಎವಿಡೆನ್ಸ್ ಆಫ್ ಅಪ್ಲಿಕಂಟ್, ವಿಟ್ನೆಸಸ್, ಗೌರ್ಮೆಂಟ್ ರಿಪೋರ್ಟ್ಸ್, ಇವೆಲ್ಲವುಗಳನ್ನು ಪರಿಶೀಲಿಸಿ ಅವನು ಇಂಡಿಜೆಂಟ್ ಅಂದ ಮೇಲೇ ಅವನ ಅರ್ಜಿ ಏನಾಗುತ್ತೆ, ಸ್ವೀಕೃತಿಗೊಳ್ಳಲ್ಪಡುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ದೆನ್ ಗ್ರೌಂಡ್ಸ್ ಫಾರ್ ರಿಜೆಕ್ಷನ್. ರೂಲ್ 5ನಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಅರ್ಜಿನ ಇಂಡಿಜೆಂಟ್ ಅಂತ ಹೇಳಿರ್ತೀವಲ್ಲ, ದೀನಸ್ಥ ಅರ್ಜಿ ಅಂತ ಏನು ಹೇಳ್ತೀವಿ, ಅದು ರಿಜೆಕ್ಟು ಆಗ್ಬೋದು ಇವ ಸುಳ್ಳು ಹೇಳಿದರೆ. ಅದು ಯಾವಾಗ ಅನ್ನೋದನ್ನು ಇಲ್ಲಿ ನೋಡ್ತಾರೆ. ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟೆಡ್ ಇಫ್ ಪ್ರಾಪರ್ಲಿ ನಾಟ್ ಫ್ರೇಮ್ಡ್. ಅದು ಅರ್ಜಿ ಸರಿಯಾಗಿರಲಿಲ್ಲ ಅಂದರೆ. ಅಪ್ಲಿಕಂಟ್ ಈಸ್ ನಾಟ್ ಇಂಡಿಜೆಂಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅವನು ದೀನಸ್ಥ ಆಗಿಲ್ಲ, ಸುಳ್ಳು ಹೇಳಿದ್ದಾನೆ ಅಂದರೆ. ಅಪ್ಲಿಕೇಶನ್ ಹ್ಯಾಸ್ ಫ್ರಾಡುಲೆಂಟ್ಲಿ ಡಿಸ್ಪೋಸ್ಡ್ ಪ್ರಾಪರ್ಟಿ. ನಾ ಹೇಳಿದ್ನಲ್ವಾ, ತನ್ನ ಆಸ್ತಿ ಎಲ್ಲ ಮಾರಿಬಿಟ್ಟು ನಾನು ಇಂಡಿಜೆಂಟ್ ಅಂತ ಬಂದರೆ ಆಗೋದಿಲ್ಲ, ಅದಕ್ಕೆ ಪ್ರತಿಫಲ ಬಂದಿರುತ್ತೆ ಅವನಿಗೆ. ಆಮೇಲೆ ಅವನ ಪ್ಲೇಂಟಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಇರಬೇಕು. ಶೂಟ್ ಅಪಿಯರ್ಸ್ ಬಾರ್ಡ್ ಬೈ ಲಾ. ಆಮೇಲೆ ಅವನು ಹಾಕಿದಂಥ ಅರ್ಜಿ ಕಾನೂನಿಗೆ ವಿರುದ್ಧವಾಗಿರಬಾರ್ದು. ಅಪ್ಲಿಕೆಂಟ್ ಎಂಟರ್ಡ್ ಇನ್ ಟು ಎನಿ ಎಗ್ರಿಮೆಂಟ್ ವಿತ್ ಥರ್ಡ್ ಪರ್ಸನ್ ಟು ಫೈನಾನ್ಸ್ ಲಿಟಿಗೇಷನ್
ಮಲೀಸಿಯಸ್ಲಿ. ನೋಡಿ, ಬೇರೆಯವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಈ ರೀತಿಯಾದಂಥ ದುರುದ್ದೇಶಪೂರ್ವಕವಾದಂತಹ ಲಿಟಿಗೇಷನ್ನು ಹಾಕಬಾರ್ದು, ಇನ್ನೊಬ್ಬರ ಜೊತೆ ಒಪ್ಪಂದ ಮಾಡ್ಕೊಂಡು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ರಿಜೆಕ್ಷನ್. ದೇರ್ ಫಾರ್ ಅಡ್ಮಿಷನ್ ಆಫ್ ಅಪ್ಲಿಕೇಶನ್, ಅರ್ಜಿಯ ಸ್ವೀಕೃತಿ ಯಾವಾಗ ಆಗುತ್ತೆ? ಇಫ್ ಸ್ಯಾಟಿಸ್ಫೈಡ್ ದ್ಯಾಟ್ ದ ಅಪ್ಲಿಕೆಂಟ್ ಈಸ್ ಇಂಡಿಜೆಂಟ್, ಅವನು ದೀನಸ್ಥನಾಗಿದ್ದಾನೆ ಅನ್ನುವುದು ಕೋರ್ಟಿಗೆ ಮನವರಿಕೆ ಆಗಬೇಕು. ದೀನಸ್ಥ ಅನ್ನುವಂಥದ್ದು ಕೋರ್ಟ್ಗೆ ಮನವರಿಕೆ ಆಗಬೇಕು. ದ ಕೋರ್ಟ್ ಅಡ್ಮಿಟ್ಸ್ ದ ಪ್ಲೇಂಟ್ ಆ್ಯಂಡ್ ದ ಸ್ಯೂಟ್ ಪ್ರೊಸೀಡ್ಸ್ ವಿದೌಟ್ ಕೋರ್ಟ್ ಫೀ. ಇಫೆಕ್ಟ್ ಏನಾಗುತ್ತೆ? ಆವಾಗ ಇವರು ಕೋರ್ಟ್ ಫೀನ ತೆಗೆದುಕೊಳ್ಳಾರ್ದೇ ಕೇಸು ಸ್ಥಾಪನೆ ಆಗುತ್ತೆ, ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ರೈಟ್ಸ್ ಆಫ್ ಇಂಡಿಜೆಂಟ್ ಪರ್ಸನ್ ಆಫ್ಟರ್ ಅಡ್ಮಿಷನ್. ಒಮ್ಮೆ ಕೇಸು ದಾಖಲಾದ ಮೇಲೆ, ನಿಮಗೆ ಶೂಟ್ ನಂಬರ್ ಸಿಕ್ಕ ಮೇಲೆ ನಿಮ್ಗೆ ಏನೇನು ಹಕ್ಕುಗಳಿದ್ದಾವೆ? ಶೂಟ್ ಪ್ರೊಸೀಡ್ಸ್ ಲೈಕ್ ಎ ಆರ್ಡಿನರಿ ಶೂಟ್. ಸಾಮಾನ್ಯವಾಗಿ ಉಳಿದಿದ್ದೆಲ್ಲ ಪ್ರೊಸೆಸ್, ನಮ್ಮ ಸಿವಿಲ್ ಪ್ರೊಸೆಸ್ ಏನಿದೆ ಅವು ನಡೀತವೆ. ಅಪ್ಲಿಕೆಂಟ್ ಹ್ಯಾಸ್ ಸೇಮ್ ರೈಟ್ಸ್. ಆರ್ಡಿನರಿ ಪ್ಲೇಂಟಿಫ್ಗೆ ಏನಿರ್ತವೆ ಎಲ್ಲ ಹಕ್ಕುಗಳು ಇವನಿಗೆ ಬರ್ತವೆ. ಗೌರ್ಮೆಂಟ್ ಬಿಯರ್ಸ್ ಎಕ್ಸ್ಪೆನ್ಸಿಸ್ ಇನಿಷಿಯಲಿ. ಸರ್ಕಾರವೇ ಆ ಒಂದು ಪ್ರಕ್ರಿಯೆಯ ಖರ್ಚನ್ನು ಭರಿಸ್ತದೆ. ಇವೆಲ್ಲ ಹಕ್ಕುಗಳು ಈ ವ್ಯಕ್ತಿಗೆ ಲಭ್ಯ ಆಗ್ತವೆ. ದೆನ್ ವಿಡ್ರಾಲ್ ಆಫ್ ಪರ್ಮಿಷನ್. ಯಾವ ಸಂದರ್ಭದಲ್ಲಿ ಈ ಇಂಡಿಜೆಂಟ್ ಅಂತೇನಿರ್ತದೆ, ದೀನಸ್ಥ ಅಂತೇನಿರ್ತದೆ, ಇದು ಕಳೆದು ಹೋಗ್ತದೆ? ಹೌ ಇಟ್ ಈಸ್ ವಿಡ್ರಾನ್? ಪ್ಲೇಂಟಿಫ್ ಅಕ್ವೈರ್ಸ್ ಸಫಿಷಿಯೆಂಟ್ ಮೀನ್ಸ್. ಅವನಿಗೆ ಪ್ರೊಸೆಸ್ಸಲ್ಲೇ ಕೆಲವೊಂದು ಇದರಲ್ಲಿ ಏನಾಗ್ಬೋದು, ಡಿಗ್ರಿಗಳಾಗ್ಬಿಟ್ಟು ಅದರಿಂದ ಅನುಕೂಲಸ್ಥ ಆಗ್ಬೋದು ನಾವು. ಆವಾಗ ಅದರ ನಂತರ ಅದು ಈ ಫೆಸಿಲಿಟಿ ಕೊಡಲ್ಲ. ಶೂಟ್ ಈಸ್ ಒನ್, ಕೇಸ್ ಗೆಲ್ತಾರೆ, ಅದರಲ್ಲಿ ಕೋರ್ಟ್ ಫೀ ವಸೂಲು ಮಾಡ್ಬೋದು, ಆವಾಗ ಕೋರ್ಟ್ ಫೀನ ವಸೂಲು ಮಾಡ್ಕೋತಾರೆ. ಪ್ಲೇಂಟಿಫ್ ಈಸ್ ಗಿಲ್ಟಿ ಆಫ್ ವೆಕ್ಸೇಷಿಯಸ್ ಆರ್ ಇಂಪ್ರಾಪರ್. ನೋಡಿ, ದ್ವೇಷಪೂರಿತವಾದಂತಹ ಅಪ್ರಾಮಾಣಿಕವಾದಂತಹ ಪ್ರಕರಣಗಳನ್ನು ಅವನು ಹಾಕಿದರೆ ಕೋರ್ಟ್ ಅಂಥದಕ್ಕೆ ನೀನು ದೀನಸ್ಥ ಅಂತ ಹೇಳಿ ಒಪ್ಪೋದಿಲ್ಲ. ಮಿಸ್ರಿಪ್ರೆಸೆಂಟೇಷನ್ ಗೊತ್ತಾದಾಗ ಅಥವಾ ಏನಾದರೂ ಮುಚ್ಚಿಟ್ಟಾಗ, ಯಾವಾಗಲೂ ಕೋರ್ಟ್ಗೆ ಹೋದಾಗ ಎಲ್ಲವನ್ನೂ ಹೇಳಬೇಕು. ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಹತ್ರ, ವಕೀಲರ ಹತ್ರ ಯಾವುದೇ ವಿಷಯನೂ ಮುಚ್ಚಿಟ್ಕೋಬಾರ್ದು. ಯಾಕೆಂದರೆ ಅಪೋಸಿಟ್ ಪಾರ್ಟಿ ಅದನ್ನು ಕೋರ್ಟ್ ಮುಂದೆ ತರ್ತಾರೆ. ಆವಾಗ ನಿಮ್ಮ ವಕೀಲರಿಗೆ ಗೊತ್ತಿರಬೇಕು, ಇಂಥ ವಿಷಯ ನನ್ನ ಮುಂದೆ ಬಂದಾಗ ನಾನು ಏನು ವಾದ ಮಾಡಬೇಕು ಅಂತೇಳಿ. ಆದ್ದರಿಂದ ಈ ಕನ್ಸೀಲ್ಮೆಂಟ್ ಮಾಡುವುದಾಗಲಿ, ಮಿಸ್ರಿಪ್ರೆಸೆಂಟೇಷನ್ ಮಾಡುವುದಾಗಲಿ, ಇದರಿಂದ ಏನಾಗುತ್ತೆ, ನಿಮ್ಮ ದೀನಸ್ಥ ನಿಮಗೆ ಅನುಕೂಲತೆ ಇರ್ತದಲ್ಲ ಅದನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತದೆ ಅನ್ನೋದನ್ನು ನಾವು ರೂಲ್ ಲೈನ್ನಲ್ಲಿ ನೋಡ್ತೀವಿ. ವೆನ್ ಡಿಫೆಂಡೆಂಟ್ ಮೇ ರಿಕವರ್ ಕಾಸ್ಟ್ಸ್. ನೋಡಿ, ಒಂದು ಸಲ ಏನಾಗುತ್ತೆ, ಇವನು ವಿರುದ್ಧ ಪಾರ್ಟಿ ಪ್ರತಿವಾದಿಗೆ ವೆಚ್ಚ ಬರುವಂಥ ಸಂದರ್ಭ ಇರ್ತದೆ. ಯಾವಾಗ ನೀವು ಪ್ಲೇಂಟಿಫ್ ಹೆಂಗೆಂಗೋ ಕೇಸ್ ಹಾಕಿದರೆ, ಈ ಪ್ಲೇಂಟಿಫ್ ಫೇಲ್ಸ್ ಆರ್ ಇಂಡಲ್ಜಸ್ ಇನ್ ಬ್ಯಾಡ್ ಫೇತ್ ಲಿಟಿಗೇಷನ್. ನೋಡಿ, ಇವನು ಹಾಕಿದಂತಹ ಪ್ರಕರಣಗಳು ಗುಡ್ ಫೇತಿಂದ ಇರಲಿಲ್ಲ ಅಂದರೆ, ಸದುದ್ದೇಶದಿಂದ ಇರಲಿಲ್ಲ ಅಂದರೆ, ದುರುದ್ದೇಶದಿಂದ ಇದ್ವು ಅಂದರೆ, ಡಿಫೆಂಡೆಂಟ್ ಮೇ ರಿಕವರ್ ಕಾಸ್ಟ್. ಆವಾಗ ಡಿಫೆಂಡೆಂಟ್ಗೆ ಅವನ ಖರ್ಚು ವಸೂಲು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಅನ್ನೆಸರಿ ಹಿ ಸಬ್ಜೆಕ್ಟೆಡ್ ಟು ಹರಾಸ್ಮೆಂಟ್. ಪ್ಲೇಂಟಿಫ್ ಫೇಲ್ಸ್, ಗೌರ್ಮೆಂಟ್ ಕ್ಯಾನ್ ರಿಕವರ್ ಕೋರ್ಟ್ ಫೀ. ನೋಡಿ, ಇವನು ಪ್ಲೇಂಟಿಫು ದುರುದ್ದೇಶದಿಂದ ಮಾಡಿದರೆ ಗೌರ್ಮೆಂಟು ತನ್ನ ದುಡ್ಡನ್ನ ರಿಕವರಿ ಮಾಡ್ಬೋದು. ಪ್ಲೇಂಟಿಫ್ ಸೋತರೆ ಅಥವಾ ದುರುದ್ದೇಶ ಲಿಟಿಗೇಷನ್ ಮಾಡಿದರೆ ಸೋಲ್ತಾನೆ. ಯಾಕೆ ಅಂತಂದರೆ ಅವನ ಹತ್ರ ಮೆರಿಟ್ ಇರೋದಿಲ್ಲ, ಅಂಥ ಸಂದರ್ಭದಲ್ಲಿ ಅವನು ಸೋಲ್ತಾನೆ. ಆ ರೀತಿಯಾದಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ಬೋದು, ಅವನ ಕಡೆಯಿಂದ, ಅಂದರೆ ಅವನ ದುರುದ್ದೇಶ ಇದ್ದರೆ ಮಾತ್ರ ಅವನ ಕಡೆಯಿಂದ ದುಡ್ಡನ್ನು ವಸೂಲಿ ಮಾಡ್ಬೋದು. ಅಪೀಲ್ಸ್, ಆ್ಯಂಡ್ ದಿಸ್ ಈಸ್ ಲಾಸ್ಟ್ ಪಾಯಿಂಟ್. ದಿಸ್ ಈಸ್ ಆರ್ಡರ್ 44. ದಟ್ ಈಸ್ ಆರ್ಡರ್ 33. ದಿಸ್ ಈಸ್ ಆರ್ಡರ್ 33ನಲ್ಲಿ ನೀವು ಕೇಸ್ ಹಾಕ್ಬೋದು, ಆರ್ಡರ್ 44ಅಲ್ಲಿ ಅಪೀಲ್ ಹೋಗ್ಬೋದು. ಯಾವುದನ್ನು ನೀವು 33ನಲ್ಲಿ ತೊಗೊಳ್ಳುವಂಥ ಎಲ್ಲ ಬೆನಿಫಿಟನ್ನು ಕೂಡ ನೀವೇನು ಮಾಡ್ಬೋದು, 44ಅಲ್ಲಿ ತೊಗೊಳ್ಬೋದು. ಆರ್ಡರ್ 44ಅಲ್ಲಿ ಯಾವ ಸಂದರ್ಭದಲ್ಲಿ? ಮೇಲ್ಮನವಿಯ ಸಂದರ್ಭದಲ್ಲಿ ನಿಮ್ಗೆ ಅಲ್ಲಿಯೂ ಕೂಡ ಎಲ್ಲ ಅನುಕೂಲಗಳು ನಿಮಗೆ ಸಿಗ್ತವೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸೊ ಲಾಸ್ಟ್, ಇದರಿಂದ ಏನಾಗುತ್ತೆ ಅನ್ನೋದನ್ನು ಕನ್ಕ್ಲೂಷನ್. ದಿಸ್ ಇಟ್ ಸೆಲ್ಫ್ ಐ ಕ್ಯಾನ್ ಸೇ ಇಟ್ ಈಸ್ ಎ ಕನ್ಕ್ಲೂಷನ್. ಉಪಸಂಹಾರ. ಏನು ಉಪಸಂಹಾರ? ಯಾವ ವ್ಯಕ್ತಿ ದೀನದಲಿತ ಇರ್ತಾನೋ ಸರ್ಕಾರ ಅವನಿಗೂ ಕೂಡ ನಮ್ಮ CPCಯಲ್ಲಿ ಎಂಥ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂತಂದರೆ, ಏನೂ ಹಣ ಖರ್ಚು ಮಾಡಲಾರ್ದೆ ಅವನು ಈ ನಾಗರಿಕ ವ್ಯಾಜ್ಯಗಳನ್ನು ಕೋರ್ಟಿನ ಮುಂದೆ ತರಬಹುದು. ಯಾಕೆ ಅಂತಂದರೆ, ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಟ್ ದೇರ್ ಶಾಲ್ ಬಿ ಈಕ್ವಲ್ ಅಪಾರ್ಚುನಿಟಿ ಫಾರ್ ಎವ್ರಿಬಡಿ. ಲಾ ಶುಡ್ ಬಿ
ಲಾ ಶುಡ್ ಟ್ರೀಟ್ ಎವ್ರಿಬಡಿ ಈಕ್ವಲಿ. ಕಾನೂನು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಮತ್ತು ಸಮಾನ ಅವಕಾಶಗಳು ಎಲ್ಲರಿಗೂ ಇರಬೇಕು. ಶ್ರೀಮಂತರಿಗೆ ಮಾತ್ರ ನ್ಯಾಯಾಲಯ, ಬಡವರಿಗೆ ಅಲ್ಲ ಅಂತ ಆಗಬಾರ್ದು. ಆದ್ದರಿಂದ ಇದು ಏನಂತಂದರೆ ಕಲ್ಯಾಣ ರಾಜ್ಯದ ಒಂದು ಜವಾಬ್ದಾರಿಯಾಗಿದೆ. ಸಬ್ಸ್ಟ್ಯಾಂಟಿವ್ ಜಸ್ಟಿಸ್ ಹ್ಯಾಸ್ ಟು ಬಿ ಡನ್ ಬೈ ದಿ ಪ್ರೊಸೀಜರಲ್ ಜಸ್ಟಿಸ್. CPC ಇಸ್ ಎ ಪ್ರೊಸೀಜರಲ್ ಲಾ. ಈ ಪ್ರೊಸೀಜರಲ್ ಲಾನಿಂದ ಏನಾಗಬೇಕು, ಎಲ್ಲರಿಗೂ ಮೂಲ ನ್ಯಾಯ ಸಿಗಬೇಕು. ಮೂಲ ನ್ಯಾಯ ಸಿಗುವಂಥದ್ದು ಅದು ಆಗಲೇಬೇಕು ಅಂತಕ್ಕಂಥದ್ದನ್ನು ನಾವು ಈ ಒಂದು ವ್ಯವಸ್ಥೆಯಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದನ್ನು ಕೂಡ ನಾನು ನಾಳೆ ಒಳಗಡೆ PDF ಅಲ್ಲಿ ನಿಮಗೆ ನೋಟ್ಸ್ಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.